ಎಸಿಸಿ ಎಸಿಸಿ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಆದಂಥ ಶ್ರೀ ಸುರ್ಜೇವಾಲಾ ಅವರೇ, ಎಸಿಸಿ ಕಾರ್ಯದರ್ಶಿಗಳಾದಂಥ ಶ್ರೀ ಅಭಿಷೇಕ್ ದತ್ತ ಅವರೇ, ರಾಷ್ಟ್ರೀಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ಉದಯ್ ಭಾನು ಅವರೇ, ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ಮಂಜುನಾಥ್ ಗೌಡ ಅವರೇ, ನನ್ನ ಎಲ್ಲ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸಚಿವ ಸಹೋದ್ಯೋಗಿ ಮಿತ್ರರೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಮಾಜಿ ಲೋಕಸಭಾ ಸದಸ್ಯರೇ, ಇಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರುಗಳೇ, ಯುವ ಕಾಂಗ್ರೆಸ್ಸಿನ ಎಲ್ಲ ಆತ್ಮೀಯ ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ರಾಜ್ಯ ಯುವ ಕಾಂಗ್ರೆಸ್ಸಿನ ವತಿಯಿಂದ ನೀಟ್ ಪರೀಕ್ಷೆ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅದರ ವಿರುದ್ಧ ಪ್ರತಿಭಟನೆಯ ರ್ಯಾಲಿಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಮತ್ತು ರಾಜೀವ್ ಗಾಂಧಿಯವರ ಪುಣ್ಯತಿಥಿ ಕಾರ್ಯಕ್ರಮವನ್ನು ಕೂಡ ಇದೇ ಸಂದರ್ಭದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ರಾಜ್ಯ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಈಗ ಸೋರಿಕೆಯಾಗಿದೆ. ಸೋರಿಕೆಗೆ ಜವಾಬ್ದಾರರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್, ಶಿಕ್ಷಣ ಸಚಿವ, ಕೇಂದ್ರದ ಶಿಕ್ಷಣ ಸಚಿವ ಅವರಾಗಲಿ ಅಥವಾ ಈ ದೇಶದ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿ ಅವರಾಗಲಿ ಜವಾಬ್ದಾರಿಯನ್ನು ಒತ್ತುಕೊಳ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ನೀಟ್ ಪರೀಕ್ಷೆಗೆ ಇನ್ನೊಂದು ದಿನವನ್ನು ನಿಗದಿ ಮಾಡಿದ್ದಾರೆ. ಆ ನಿಗದಿ ಮಾಡಿ ಕೈ ತೊಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇಷ್ಟು ಮಾಡಿದ್ರೆ ಸಾಲದು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಈ ಜವಾಬ್ದಾರಿಯನ್ನು ಧರ್ಮೇಂದ್ರ ಪ್ರಧಾನ್ ಅವರು ಹೊರಬೇಕಾಗ್ತದೆ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಹೊರಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಮತ್ತು ಬೇರೆ ರಾಜ್ಯಗಳಲ್ಲಿ ಮೆಡಿಕಲ್ ಅಡ್ಮಿಷನ್ಸ್ ಬಯಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ
CET ಪರೀಕ್ಷೆ ನಡೀತಾ ಇತ್ತು. ಅದು ಬಹಳ ಪಾರದರ್ಶಕವಾಗಿ ನಡೀತಾ ಇತ್ತು ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ ಆದಮೇಲೆ ಹಿಂದೆ ಇದ್ದಂಥ ಪದ್ಧತಿಯನ್ನು ಬದಲಾವಣೆ ಮಾಡಿ ಎರಡು 2016ರಲ್ಲಿ ನೀಟ್ ಪದ್ಧತಿಯನ್ನು ಜಾರಿಗೆ ತಗೊಬಂದರು. ಈ ಜಾರಿಗೆ ಬಂದು 10 ವರ್ಷಗಳಾಯಿತು. 10 ವರ್ಷಗಳಲ್ಲಿ 5 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಇದೇ ಮೊದಲಲ್ಲ, 5 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ನೀಟ್ ಪರೀಕ್ಷೆ ಬರೀಬೇಕಾದ್ರೆ ವಿದ್ಯಾರ್ಥಿಗಳು 1 ವರ್ಷ ಕಾಲದಿಂದ ತಯಾರಿ ಮಾಡ್ಕೊಂಡಿರ್ತಾರೆ. 1 ವರ್ಷ ಕಾಲದಿಂದ ತಯಾರಿ ಮಾಡ್ಕೊಂಡಿರ್ತಾರೆ. ಅನೇಕ ಜನ ವಿದ್ಯಾರ್ಥಿಗಳು ಕೋಚಿಂಗ್ ಸೆಂಟರ್ಗೆ ಸೇರ್ಕೊಂಡು ಅಲ್ಲಿ ಅಭ್ಯಾಸವನ್ನು ಮಾಡಿರ್ತಾರೆ. ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿರ್ತಾರೆ. ಇದರಲ್ಲೂ ಕೂಡ ಯಾವ ವಿದ್ಯಾರ್ಥಿಗೆ ಹಣ ಇರ್ತದೆ ಆ ವಿದ್ಯಾರ್ಥಿ ಕೋಚಿಂಗ್ ಸೆಂಟರ್ಗಳಿಗೆ ಸೇರ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ವಿದ್ಯಾರ್ಥಿಗೆ ಹಣ ಇರಲ್ಲ ಆ ವಿದ್ಯಾರ್ಥಿ ಕೋಚಿಂಗ್ ಸೆಂಟರ್ಗೆ ಸೇರ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಬಡವರ ಮಕ್ಕಳು, ಹಳ್ಳಿಗಾಡಿನಿಂದ ಬರ್ತಕ್ಕಂಥ ಮಕ್ಕಳು ಕೋಚಿಂಗ್ ಸೆಂಟರ್ಗಳಿಗೆ ಸೇರ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಇದು ಕೂಡ ಮೋದಿಯವರ ಸರ್ಕಾರ ಬಂದ ಮೇಲೆ ಭೇದ ಭಾವವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮೋದಿಯವರು ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕಾರ್ಮಿಕರ ಮಕ್ಕಳು ಇವರನ್ನ ಕಂಡ್ರೆ ಆಗಲ್ಲ ಅಂತಕ್ಕನ್ನೋದಕ್ಕೆ ಇದು ಸಾಕ್ಷಿ ಅಂತಕ್ಕಂಥ ಮಾತುಗಳನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೀಟ್ ಪರೀಕ್ಷೆ ಯಾಕೆ ಮಾಡಿದ್ರು? CETನಲ್ಲಿ ಏನಾದ್ರು ದೋಷ ಇತ್ತಾ? CETನಲ್ಲಿ ಏನಾದ್ರು ದೋಷ ಇತ್ತಾ? ದೋಷ ಇರಲಿಲ್ಲ, ಪಾರದರ್ಶಕವಾಗಿ ನಡೀತಾ ಇತ್ತು. ಆಮೇಲೆ ಶಿಕ್ಷಣ ಅಂತಕ್ಕಂಥದ್ದು ಕನ್ಕರೆಂಟ್ ಲಿಸ್ಟ್ನಲ್ಲಿ ಇರ್ತಕ್ಕಂಥದ್ದು. ಶಿಕ್ಷಣ ಕನ್ಕರೆಂಟ್ ಲಿಸ್ಟ್ನಲ್ಲಿ ಇರ್ತಕ್ಕಂಥದ್ದು. ಮಾತೆತ್ತಿದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಮಾತೆತ್ತಿದ್ರೆ ನರೇಂದ್ರ ಮೋದಿ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳ್ತಾರೆ. ಈ ಫೆಡರಲಿಸಮ್ಗೆ ಅರ್ಥನೇ ಇವತ್ತು ಹೊರಟೋಗ್ಬಿಟ್ಟಿದೆ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಆಯಾ ರಾಜ್ಯಗಳಿಗೆ ಬಿಡಬೇಕು, ಅದನ್ನು ಬಿಟ್ಟು ಕೇಂದ್ರೀಕರಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬಾರದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.